ಸೊ ಇತ್ತೀಚೆಗೆ ನಾವು ಒಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಲಾಂಚ್ ಮಾಡಿದ್ದೇವೆ. ಆಟಿಸಮ್ ಮಕ್ಕಳಿಗೆ ಅಂತೇಳಿ ಅಲ್ಲ, ಬಟ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ಅನ್ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್. ಯಾಕೆಂದ್ರೆ ಶಾಲೆಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲದಿದ್ರೆ ತಾಯಂದಿರಿಗೆ ಅಥವಾ ಪೇರೆಂಟ್ಸ್ಗೆ ಇದರ ಬಗ್ಗೆ ಒಂದು ಜ್ಞಾನ ಇದ್ರೆ ಅವರಿಗೆ ಮಕ್ಕಳಿಗೆ ಸ್ಕ್ರೀನ್ ಕೊಡ್ಲಿ, ಬಟ್ ಆ ಟೈಮ್ ಲೆಟ್ ಇಟ್ ಬಿ ಎ ಪ್ರೊಡಕ್ಟಿವ್ ಸ್ಕ್ರೀನ್ ಟೈಮ್ ಅಂತೇಳಿ ಹೇಳಿ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ ಅಂತೇಳಿ ಗ್ರೇಡ್ 1 ಇಂದ ಗ್ರೇಡ್ 12 ತನಕ ಈ ಎಂಟೈರ್ ಕರಿಕ್ಯುಲಮ್ ಈಸ್ ಲೋಡೆಡ್ ಆನ್ ಟು ದ ಪ್ಲಾಟ್ಫಾರ್ಮ್. ಇದು ಏಜ್ ಅಪ್ರೋಪ್ರಿಯೇಟ್ ಆದ ಕಾರಣ ಆ ಮಗು 1 ವರ್ಷ ಇದೆ. ದೇರ್ ಇಸ್ ನೋ ಅರ್ಜೆನ್ಸಿ ಇನ್ ಫಿನಿಶಿಂಗ್ ದ ಕರಿಕ್ಯುಲಮ್. ಮಾರ್ಕ್ಸು ಇಲ್ಲ, ಮಾರ್ಕ್ಸ್ ಆಫ್ ಕೋರ್ಸ್ ದೇ ವಿಲ್ ಗೆವ್. ಇಟ್ಸ್ ಆಲ್ AI ರೂಬ್ರಿಕ್ಸ್ ಇಂಡ್ಯೂಸ್ ಮಾಡಿರುವ ಕಾರ್ಯಕ್ರಮ. That is the best way because she is an educated mother. ಅವಳಿಗೆ ಲೈಫ್ ಸ್ಕಿಲ್ಸ್ ಏನೆಲ್ಲ ಬೇಕು ಆ ಮಗುವನ್ನು ಸ್ಲೋಲಿ, ಇಟ್ ಕುಡ್ ಬಿ ಆನ್ಸರಿಂಗ್ ದ ಕ್ವಿಜ್, ಇಟ್ ಕುಡ್ ಬಿ ಕೇಸ್ ಸ್ಟಡಿ, ಇಟ್ ಕುಡ್ ಬಿ ರೈಟಿಂಗ್ ಫ್ಯೂ ಲೈನ್ಸ್. ಅಂಡ್ ಮಕ್ಕಳಿಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಕೊಡುವಾಗ ಅವರಿಗೆ ಖುಷಿ ಆಗ್ತದೆ, ಬಟ್ ಅಗೇನ್ ಡಿಸಿಪ್ಲಿನ್. 45 minutes ಮಾತ್ರ ಅಂತೇಳಿ ಅಮ್ಮಂದಿರು ಮಾಡಿದ್ರೆ ದೇ ಹ್ಯಾವ್ ಅ ಟೂಲ್ ಇನ್ ದೇರ್ ಹ್ಯಾಂಡ್. ನನ್ನದೊಂದೇ ಆಶೆ ಅವಿನಾಶ್, ಎಲ್ಲ ಮಕ್ಕಳು ಮನೆಯಲ್ಲಿ ಈ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಪ್ಲಾಟ್ಫಾರ್ಮ್ ಮೈ ಟ್ರೂ ಸ್ಕಿಲ್ಸ್ ಇದ್ದು ಬೆಳಿಲಿ. ಆಗ ಯಾವ ಮನೆಗೂ ಸವಾಲಿರುವುದಿಲ್ಲ. ಮನೆಯಲ್ಲಿ ತಾಯಂದಿರು ಕಲಿಸ್ಲಿಲ್ಲ ಅಂತೇಳಿ ಅಂತ ಒಂದು ಸವಾಲ್ ಇರುವುದಿಲ್ಲ ಅಂತೇಳಿ ನನ್ನ ಆಲೋಚನೆ. ಆದ್ರೆ ಅದಕ್ಕೆ ಬೇಕಾಗಿ ಎಲ್ಲ ಕಡೆ ನಾವು ಟ್ರೈನ್ ಮಾಡ್ಲಿಕ್ಕೆ ಆಗದಿದ್ರೆ ಅಂತೇಳಿ ಹೇಳಿ ನಾವು ಒಂದು 12 series ಆಫ್ ಬುಕ್ಸ್, ಇದು ನೋಡಿ ಅವಿನಾಶ್, 12 series ಅಂದ್ರೆ ಗ್ರೇಡ್ 1 ಇಂದ ಗ್ರೇಡ್ 12 ತನಕ ಆಲ್ರೆಡಿ ಇಂಥ ಬುಕ್ಸ್ ಇದೆ, ಹಲವಾರು ಬುಕ್ಸ್ ಇದೆ. ಮೊದಲನೇ ಕ್ಲಾಸಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಈ ಪುಸ್ತಕನ, ಎರಡನೇ ಕ್ಲಾಸಿಗೆ ಬೇರೆದಲ್ಲ, ಇದ್ರದೇ ಕಂಟಿನ್ಯೂಷನ್. ಸೊ ಇಟ್ ಈಸ್ ಎ ಸ್ಪೈರಲ್ ಕರಿಕ್ಯುಲಮ್. ಸೊ ನಾವು ಇದೊಂದು 10 ಕಥೆಗಳಲ್ಲೂ ಹೇಳಿ ಅಲ್ಲಿ 1ನೇ ಕ್ಲಾಸ್ ಮುಗಿಯುವುದಲ್ಲ. ಇದ್ರ ನೆಕ್ಸ್ಟ್ ಈಗ ನಾವು ಮ್ಯಾಥಮ್ಯಾಟಿಕ್ಸ್ ಕಲಿಯುವಾಗ ಇನಿಷಿಯಲಿ ವಿ ಇಂಟ್ರೊಡ್ಯೂಸ್ ನಂಬರ್ಸ್ ಫಾರ್ ದ ಸ್ಟೂಡೆಂಟ್, 1 2 3 ಕಲಿ ಅಂತ, ಡಿಸೆಂಡಿಂಗ್ ಆರ್ಡರ್ ಕಲಿ ಅಂತೇಳಿ. 2ನೇ ಕ್ಲಾಸ್ ಅಥವಾ ಹೈಯರ್ ಕ್ಲಾಸ್ ಹೋಗುವಾಗ 1+2, ಮತ್ತೆ ಆಮೇಲೆ ಹೋಗುವಾಗ 1 into 2, 1 divided by 2, ಹೀಗೆ ಹೋಗ್ತದೆ. ಸೊ ಹಾಗಿರುವಾಗ ಅದೊಂದು ನಾವು, ಸೊ ಇಟ್ಸ್ ಅ ಸ್ಪೈರಲ್ ಕರಿಕ್ಯುಲಮ್ ಅಂತೇಳಿ ಲ್ಯಾಂಗ್ವೇಜ್ ಆಫ್ ದ ಸ್ಕೂಲ್ ಲ್ಯಾಂಗ್ವೇಜ್ ಅಂತೇಳಿ ಹೇಳಿದ್ರೆ ಅವ್ರು ಹಾಗೆ ಮಾಡ್ತಿದ್ದಾರೆ. ಸೊ ಈ ಪುಸ್ತಕಗಳಿಗೆ ಫಾರ್ವರ್ಡ್ ಬರೆಯುವವರು ಡಾಕ್ಟರ್ ಅಶೋಕ್ ಕಾಮತ್ ಅಂತ ಹೇಳಿ, ಅಂದ್ರೆ ಅವರು ತುಂಬಾ ನಂಗೆ ಸ್ಫೂರ್ತಿ ಆಗಿ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವ್ರು ಹೇಳಿದ್ರು ನಾನು ಹಿನ್ನುಡಿ ಬರೀತೇನೆ, ಡಾಕ್ಟರ್ ಕುಮಾರಸ್ವಾಮಿ ಇದ್ದಾರೆ ನನ್ನ ಗುರುಗಳು, ಅವರು ಇದಕ್ಕೆ ಫಾರ್ವರ್ಡ್ ಬರೀಲಿ ಅಂತ ಹೇಳಿ ಹಲವಾರು ತಜ್ಞರಿಂದ ನಾವು ಫಾರ್ವರ್ಡ್ ಕೇಳ್ತಾ ಇದ್ದೇವೆ.